ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ದಾವಣಗೆರೆಯ ನ್ಯಾಮತಿ ಪಟ್ಟಣದ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಶಾಖೆಯ ಚಿನ್ನಾಭರಣ ಕಳುವು ಕೇಸ್ ಮತ್ತು ಕಳುವಾಗಿರುವ ಆಭರಣಗಳು ಸಿಕ್ಕು ವರ್ಷವೇ ಕಳೆದು ಹೋಗಿದೆ. ಕಾನೂನು ಪ್ರಕ್ರಿಯೆಯ ಮೂಲಕ ಪೊಲೀಸ್ ಚಿನ್ನಾಭರಣ ಹಸ್ತಾಂತರ ಕೂಡ ಮಾಡ್ತಿದ್ದಾರೆ. ಆದರೆ ದೇವರು ವರ ಕೊಟ್ಟರೂ ಕೂಡ ಪೂಜಾರಿ ಕೊಡ್ತಾ ಇಲ್ಲ ಅನ್ನೋ ರೀತಿ ಪರಿಸ್ಥಿತಿ ಗ್ರಾಹಕರ ವಿಷಯದಲ್ಲಿ ನೋಡೋದಕ್ಕೆ ಸಿಗ್ತಾ ಇದೆ. ಯಾಕೆ ಹಿಂಗೆ? ಆ ಕುರಿತ ಒಂದು ರಿಪೋರ್ಟ್ ಇದೆ, ಬನ್ನಿ ನೋಡ್ಕೊಂಡು ಬರೋಣ. ಅಕ್ಟೋಬರ್ 26, 2024 ವೇಳೆ ದಾವಣಗೆರೆ ಜಿಲ್ಲೆಯ ನ್ಯಾಮತಿ ಪಟ್ಟಣದಲ್ಲಿ ರಾತ್ರೋರಾತ್ರಿ ಎಸ್ಬಿಐ ಬ್ಯಾಂಕ್ನಲ್ಲಿ ರಾಜ್ಯವೇ ಬೆಚ್ಚಿ ಬೀಳುವ ರೀತಿಯಲ್ಲಿ ಕಳ್ಳತನ ಆಗಿತ್ತು. ದೀಪಾವಳಿ ಹಬ್ಬದ ಮಂಪರಿನಲ್ಲಿದ್ದ ಇಡೀ ನ್ಯಾಮತಿ ಪಟ್ಟಣದ ಜನಕ್ಕೆ ಶಾಕ್ ಆಗಿತ್ತು. ತಾವು ಅಡವಿಟ್ಟ ಬಂಗಾರ ಕಳುವಾಗಿದೆ ಅನ್ನುವುದನ್ನ ಅರಗಿಸಿಕೊಳ್ಳಲಾಗದ ಪರಿಸ್ಥಿತಿ ಅಂದು ನಿರ್ಮಾಣವಾಗಿತ್ತು. ಸುಮಾರು 509 ಗ್ರಾಹಕರಿಗೆ ಸೇರಿದ್ದ 17 ಕೆಜಿ 705 ಗ್ರಾಂ ಚಿನ್ನಾಭರಣ ಕಳುವಾಗಿತ್ತು. ಕರ್ನಾಟಕ ಪೊಲೀಸ್ ಇಲಾಖೆ ತೀವ್ರ ತನಿಖೆ ನಡೆಸಿ ಆರೋಪಿಗಳನ್ನ ಬಂಧಿಸುವಲ್ಲಿ ಯಶಸ್ವಿಯಾಯಿತು. ಸುಮಾರು 12.95 ಕೋಟಿ ರೂಪಾಯಿ ಮೌಲ್ಯದ ಈ ಚಿನ್ನಾಭರಣಗಳನ್ನ ಪೊಲೀಸರು ಸಂಪೂರ್ಣವಾಗಿ ವಶಪಡಿಸಿಕೊಂಡು ಕಾನೂನು ಪ್ರಕ್ರಿಯೆಗಳ ನಂತರ ಸುರಕ್ಷಿತವಾಗಿ ಬ್ಯಾಂಕ್ಗೆ ಮರಳಿ ಹಸ್ತಾಂತರಿಸಿದ್ರು. ಆದರೂ ಕೂಡ ಗ್ರಾಹಕರ ಸಂಕಷ್ಟಗಳು ಇನ್ನೂ ತೀರ್ಲಿಲ್ಲ. ಬ್ಯಾಂಕ್ ಸಿಬ್ಬಂದಿ ಕಾನೂನು ಮತ್ತು ಆಡಳಿತಾತ್ಮಕ ಪ್ರಕ್ರಿಯೆಗಳ ನೆಪವೊಡ್ಡಿ ವಾರಸುದಾರರಿಗೆ ಆಭರಣಗಳನ್ನ ಮರಳಿ ನೀಡುವಲ್ಲಿ ನಿರ್ಲಕ್ಷ್ಯ ಹಾಗೂ ವಿಳಂಬ ನೀತಿಯನ್ನ ಅನುಸರಿಸುತ್ತಿದ್ದಾರೆ. ಬಟ್ ಅವ್ನು ಕೊಡೋದ್ರಲ್ಲಿ ಇನ್ನೂ ವಿಳಂಬ ಮಾಡಿದ ಅಂತಂದರೆ ನಾವು ಮತ್ತೆ ನೆಕ್ಸ್ಟ್ ಇನ್ನು ಸಿಕ್ಟೇಸ್ಗಳನ್ನು ಕ್ಲಿಯರ್ ಮಾಡಲಿಲ್ಲ ಅಂತಂದರೆ ನಾವು ನೆಕ್ಸ್ಟ್ ಮತ್ತೆ ಹೋರಾಟ ಮಾಡ್ತೀವಿ. ಈ ರೀತಿಯ ರಾಜಕೀಯ ಮತ್ತು ಆಡಳಿತಾತ್ಮಕ ಉದಾಸೀನತೆಯು ಬ್ಯಾಂಕಿಂಗ್ ವ್ಯವಸ್ಥೆಯ ಮೇಲಿನ ನಂಬಿಕೆಯನ್ನ ಮತ್ತಷ್ಟು ಕುಗ್ಗಿಸುವಂತೆ ಮಾಡಿದೆ. ಇನ್ನು ಪ್ರತಿಭಟನಾ ಸ್ಥಳಕ್ಕೆ ಆಗಮಿಸಿದ ಮಾಜಿ ಸಚಿವ ಎಂಪಿ ರೇಣುಕಾಚಾರ್ಯ ಪ್ರತಿಭಟನಾಕಾರರಿಗೆ ಬೆಂಬಲ ಸೂಚಿಸಿದ್ದು, ಗ್ರಾಹಕರು ಶನಿವಾರ ಮಧ್ಯಾಹ್ನದವರೆಗೆ ಗಡುವು ಕೊಟ್ಟಿದ್ದಾರೆ. DC, SP ಮತ್ತು ಸರ್ಕಲ್ಲು ಹಾಲಿ ಮಾಜಿ ಎಲ್ಲರೂ ಸೇರಿ ಒಂದು ಮೀಟಿಂಗ್ ಮಾಡಿ ನಮಗೊಂದು ವ್ಯವಸ್ಥೆ ಮಾಡಿದ್ದಾರೆ. 3 ದಿನ ಗಡುವು ಕೊಟ್ಟಾರೆ. ನಾವು ಕೊಟ್ಟಿದ್ದೀವಿ, ಅವರು ಕೊಟ್ಟಾರೆ. 3 ದಿನ ಅಲ್ಲ, ಇನ್ನೂ 3 ದಿನ ನಾವು ಜಾಸ್ತಿ ಕೊಟ್ಟರು ಒಂದು ವೇಳೆ ಅವ್ರು ಹೆಂಗೆ ಬ್ಯಾಂಕ್ನವರು ನಾವು ಸಾಲ ತಗೊಂಡ್ರೆ ಸಾಲ ಕಟ್ಟೋಕ್ಕಾಗ್ಲಿದ್ರೆ ಬ್ಯಾಂಕ್ ನಮ್ಮ ಆಸ್ತಿ ಅಡವನ್ನ ಸೀಜ್ ಮಾಡಿ ಸೀಲ್ ಗುದ್ದು ಹೋಗ್ತಾರೆ. ನಮ್ಮ ಆಸ್ತಿಗೆ ಅವ್ರ ಸಾಲ ನಾವು ಕಟ್ಟಲಿಲ್ಲ ಅಂದರೆ ಮತ್ತು ನಮ್ಮ ಬಂಗಾರಕ್ಕೆ ಅವರು ಒಂದು ಶ್ಯೂರಿಟಿ ಬೇಡವಾ? ಹಾಗೆ ನಾವು ಬ್ಯಾಂಕ್ ಬೀಗ ಹಾಕಿ ಸೀಜ್ ಮಾಡಿ ಪ್ರತಿಭಟನೆ ಮಾಡಬೇಕು ಅಂತದ್ದು ಆಮೇಲೆ ನಾವೊಂದು ಮೀಟಿಂಗ್ ಕರೆದು ತೀರ್ಮಾನ ಮಾಡಬೇಕು ಅಂತ ಮಾಡಿದ್ದೀವಿ. ನ್ಯಾಮತಿಯ ಎಸ್ಬಿಐ ಬ್ಯಾಂಕ್ ಘಟನೆಯು ಕೇವಲ ಒಂದು ಕಳವು ಪ್ರಕರಣವಾಗಿ ಉಳಿಯದೆ ಸಾರ್ವಜನಿಕ ವಲಯದ ಬ್ಯಾಂಕುಗಳು ಮತ್ತು ಗ್ರಾಹಕರ ವಿಷಯದಲ್ಲಿ ಇರಬೇಕಾದ ಸಾಮಾನ್ಯ ಜವಾಬ್ದಾರಿಯನ್ನ ಪ್ರಶ್ನಿಸುವಂತಿದೆ. ಬ್ಯಾಂಕ್ ಹಿರಿಯ ಅಧಿಕಾರಿಗಳು ತಕ್ಷಣವೇ ಸಮಸ್ಯೆ ಬಗೆಹರಿಸಬೇಕಿದೆ. ಮಲ್ಲಿಕಾರ್ಜುನ್ ಕೈದಾಳೆ, ಗ್ಯಾರಂಟಿ ನ್ಯೂಸ್, ದಾವಣಗೆರೆ.